ಹಲೋ. ನಾನು ಹೇಳಿದ ಕೆಲಸ ಏನಾಯ್ತು? ಯಾವುದೇ ಕಾರಣಕ್ಕೂ ಆ ಕೆಲಸ ಮಿಸ್ ಆಗೋ ಹಾಗಿಲ್ಲ. ಆ ವ್ಯಕ್ತಿ ಮಂಟಪಕ್ಕೆ ಬರಬಾರ್ದು. ಓಕೆ ಸರ್, ಪ್ಲಾನ್ ಪಕ್ಕ ಆಗಿದೆ ಸರ್. ನೀವೇನು ಯೋಚನೆ ಮಾಡಕ್ ಹೋಗ್ಬೇಡಿ. ಕರೆಕ್ಟ್ ಟೈಮ್ಗೆ ವೇಟಿಂಗ್. ಈ ಮದುವೆ ಹೇಗಾಗತ್ತೋ ನೋಡೇ ಬಿಡೋಣ. ನೀವಿಬ್ರು ಇಲ್ಲಿದ್ದೀರಾ? ಮತ್ತಿನ್ನೆಲ್ಲಿರ್ಬೇಕು? ಅಂದ್ರೆ ಅವ್ನು ಇಲ್ಲಿಗೂ ಬಂದಿಲ್ವಾ? ಸದ್ಯಕ್ಕೆ ಯಾರಿಗೂ ಹೇಳೋದು ಬೇಡ, ನಾನೇ ಹುಡುಕ್ತೀನಿ. ಯಾಕೆ ಏನಾಯ್ತು? ಏನಿಲ್ಲ. ಚಿರು ರೆಡಿ ಆದ್ನಾ? ಆಗ್ತಿದ್ದಾನೆ. ನನಗೆ ಹೇಳ್ದೆ ಇವನು ಎಲ್ಲಿ ಹೋಗಿದ್ದಾನೆ? ಎಲ್ಲಿ ಹುಡ್ಕೋದು? ಇಲ್ಲೇ ಎಲ್ಲಾದ್ರೂ ಇರ್ಬೋದಾ? ಸೌಂದರ್ಯ, ಯಾಕೆ ಟೆನ್ಷನ್ ಆಗಿದ್ಯಾ? ಏನಾಯ್ತು? ಚಿರನ್ ನೋಡ್ತೀಯ? ಬೆಳಗ್ಗೆ ನಾನು ಭಾಸ್ಕರ್ ಅವನ ಎಬ್ಸಕ್ ಬಂದ್ವಿ. ಅವನು ಇಡೀ ರಾತ್ರಿ ಮಲ್ಗೆ ಇರಲಿಲ್ಲ, ಎದ್ದು ಕೂತಿದ್ದ. ಅದಕ್ಕೆ ಭಾಸ್ಕರ್ ನಾಳೆ ದಿನ ಮದುವೆ ಇಟ್ಕೊಂಡು ಯಾರಿಗೆ ತಾನೇ ನಿದ್ದೆ ಬರುತ್ತೆ ಅಂತ ಜೋಕ್ ಮಾಡಿದ್ರು. ಆಮೇಲೆ ಅವನು ಸ್ನಾನಕ್ಕೆ ಹೋದ. ಯಾಕೆ? ಹಾಗಾದ್ರೆ ಇವನ್ ಎಲ್ಲಿ ಹೋದ? ಇನ್ನೆಷ್ಟು ಹೊತ್ತು ಅಂತ ಮುಚ್ಚಿಡಕ್ಕಾಗತ್ತೆ? ಅಣ್ಣ, ಚಿರು ಎಲ್ಲೋ ಕಾಣಿಸ್ತಿಲ್ಲ. ಏನು? ಚಿರು ಕಾಣಿಸ್ತಾ ಅಲ್ವಾ? ಏನೇ ಹೇಳ್ತಾ ಇದೀಯಮ್ಮ? ಇರು ಹುಡ್ಕ. ನಾನು ಎಲ್ಲ ಕಡೆ ಹುಡುಕ್ತೆ, ಎಲ್ಲೂ ಕಾಣಿಸ್ತಿಲ್ಲ. ಒಂದು ಸ್ವಲ್ಪ ಇರು. ರೀ ಮ್ಯಾನೇಜರ್, ಬನ್ನಿ ಇಲ್ಲಿ. ಹೇಳಿ ಸರ್. ನಮ್ಮ ಮದುಮಗನ್ ಏನಾದರೂ ನೋಡಿದ್ರ? ರೂಮಲ್ಲಿ ಇರಬೇಕು. ಸೌಂದರ್ಯ ಬಾ. ನಾನು ಎಲ್ಲ ಕಡೆ ನೋಡಾಯ್ತು. ಹೇಳ್ತೀನಿ ಬಾ. ಯಾವುದೋ ಗೋಲ್ಮಾಲ್ ಮದುವೆ ಅಂತ ಅನಿಸ್ತೈತಲ್ಲ. ಅಪ್ಪ ಭಗವಂತ, ನಾನು ಸಿಗಾಕೊಳ್ಳಿಲ್ಲ ಅಂದ್ರೆ ಸಾಕು. ಹೇಳಿ ಅಂಬುಜಾ. ಅಣ್ಣ, ಅದಕ್ಕೆ ಸೀಮೆಣ್ಣೆ ಕ್ಯಾನ್ ಹಿಡ್ಕೊಂಡು ಎಲ್ಲಿಗೋ ಕೋಪದಲ್ಲಿ ಹೋದ್ರು. ಅಯ್ಯೋ, ನಾನು ತಡೆಯೋಕೆ ಎಷ್ಟು ಪ್ರಯತ್ನ ಪಟ್ಟೆ. ನಿನ್ಗೆ ಸೀಮೆಣ್ಣೆ ಹಾಕಿ ಸುಟ್ಟು ಬಿಡ್ತೀನಿ, ಸರಿಯಾ ಸೈಡ್ಗೆ ಅಂತ ಬೈದ್ಬಿಟ್ಟು ಹೋದ್ರು. ಯಾಕಂತೆ? ಅಣ್ಣ, ಅದಕ್ಕೆ ಇಷ್ಟೊಂದು ಕೋಪದಲ್ಲಿ ರೋಷದಲ್ಲಿ ಇದ್ದಿದ್ದನ್ನ ನಾನು ಯಾವತ್ತೂ ನೋಡೇ ಇಲ್ಲ. ಅದಕ್ಕೆ ಸೈಡಿಗೆ ತರ್ಕೊಂಡ್ಬಿಟ್ಟೆ. ದಿಶಾ ರೂಪದಲ್ಲಿರೋ ದೀಪನ್ಗೆ ಈ ವಿಷಯ ತಿಳಿಸ್ಬೇಕು.